ಜಮ್ಮು ಕಾಶ್ಮೀರದ ಗುರೇಜ್ ಸೇನಾ ನೆಲೆ ಮೇಲೆ ಉಂಟಾದ ಹಿಮಕುಸಿತದಲ್ಲಿ ಸಾವನ್ನಪ್ಪಿರುವ ಯೋಧರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. 4 ಯೋಧರು ನಾಪತ್ತೆಯಾಗಿದ್ದಾರೆ. ಇನ್ನು 6 ಯೋಧರು ಸೇರಿದಂತೆ ಒಬ್ಬ ಹಿರಿಯ ಸೇನಾ ಅಧಿಕಾರಿಯನ್ನ ರಕ್ಷಿಸಲಾಗಿದೆ. ನಿನ್ನೆಯಿಂದಲೇ ಈ ಭಾಗದಲ್ಲಿ ಹಿಮಕುಸಿತ ಉಂಟಾಗಿದ್ದು ಇವತ್ತು ಇದರ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಯೋಧರ ಸಾವಿಗೆ ಸಂತಾಪ ಸೂಚಿಸಿದ ಪ್ರಧಾನಿ ಮೋದಿ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳುವಂತೆ ಸೇನೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಗಂದರ್ಬಲ್ ಜಿಲ್ಲೆಯಲ್ಲಿದ್ದಂಥ ಸೋನಾಮಾರ್ಗ್ನಲ್ಲಿ ಸೇನಾ ಕ್ಯಾಂಪ್ ಮೇಲೆ ಹಿಮಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗಿದೆ. ನಿನ್ನೆ ಸೋನಾಮಾರ್ಗ್ನಲ್ಲಿ ಸೇನಾ ಕ್ಯಾಂಪ್ ಮೇಲೆ ಹಿಮ ಕುಸಿದಿತ್ತು. ಇವತ್ತು ಕೂಡ ಅದು ಮುಂದುವರೆದಿದೆ. ಇನ್ನು ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಇವತ್ತು ಕೂಡ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಹವಾಮಾನ ವೈಪರೀತ್ಯದಿಂದ ಕಾರ್ಯಾಚರಣೆಗಳು ಏನಾದ್ರೂ ಅಡ್ಡಿ ಆಗ್ತಾ ಇದೆಯಾ ಅಥವಾ ನಡೀತಾ ಇದೆಯಾ, ಹೇಗೆ? ರೂಪ, ನಿನ್ನೇನು ಹಿಮಕುಸಿತ ಉಂಟಾಗಿದ್ದು ಜಮ್ಮು ಕಾಶ್ಮೀರದ ಗುರೇಜ್ ಸೇನಾ ಕ್ಯಾಂಪ್ ಮೇಲೆ ಹಿಮಕುಸಿತ ಉಂಟಾಗಿದ್ದು ಇವತ್ತು ಕೂಡ ಮುಂದುವರೆದಿದ್ದು. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಹಿಮಕುಸಿತಕ್ಕೆ 10 ಜನ ಯೋಧರು ಬಲಿಯಾಗಿದ್ದಾರೆ. ಇನ್ನೂ ಕೆಲ ಮಂದಿ ನಾಪತ್ತೆಯಾಗಿದ್ದು ಈಗಾಗಲೇ ಹಿರಿಯ ಅಧಿಕಾರಿಯೊಬ್ಬರನ್ನ ಸೇರಿದಂತೆ 6 ಜನ ಸೈನಿಕರನ್ನ ರಕ್ಷಣೆ ಮಾಡಲಾಗಿದೆ. ಸೊ ಹವಾಮಾನ ವೈಪರೀತ್ಯದಿಂದ ಕೆಲವೊಂದು ತೊಡಕುಗಳು ಉಂಟಾದ್ರೂ ಕೂಡ ಸೇನೆ ಒಂದು ದಿಟ್ಟ ಕಾರ್ಯಾಚರಣೆಯನ್ನ ಕೈಗೊಂಡು ಅಲ್ಲಿರುವಂತಹ ಯೋಧರನ್ನ ರಕ್ಷಿಸುವಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಹವಾಮಾನ ವೈಪರೀತ್ಯದ ನಡುವೆಯೂ ಕೂಡ ಇನ್ನೂ ಕೆಲ ಯೋಧರು ನಾಪತ್ತೆಯಾಗಿದ್ದಾರೆ. ಅವರನ್ನ ಒಂದು ರಕ್ಷಿಸುವ, ಅವರನ್ನ ಪ್ರಾಣಾಪಾಯದಿಂದ ಪಾರು ಮಾಡುವಂತಹದ್ರಲ್ಲಿ ಸಕಲ ರೀತಿಯಲ್ಲೂ ಕೂಡ ಸೇನೆ ಸಜ್ಜಾಗಿದೆ. ಹಾಗೆ ನಿನ್ನೆಯಿಂದಲೇ ಈ ಒಂದು ಹಿಮಪಾತ ಉಂಟಾಗಿರೋ ಕಾರಣ ಈಗಾಗಲೇ 150 ಜನರನ್ನ ಅಲ್ಲಿಂದ ಬೇರೆ ಸ್ಥಳಾಂತರಿಸಲಾಗಿದೆ. ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ 150 ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಥಳಾಂತರಿಸಲಾಗಿದೆ. ಕೇವಲ ಸೇನಾ ಕ್ಯಾಂಪ್ನ ಅಷ್ಟೇ ಅಲ್ಲ, ಗಸ್ತು ಪಡೆ ಏನಿದೆ, ಯಾಕಂದ್ರೆ ಇದೊಂದು ಗಡಿ ಪ್ರದೇಶ, ಪಾಕಿಸ್ತಾನ ಜೊತೆ ಹಂಚಿಕೊಂಡಿರುವಂತಹ ಗಡಿ ಪ್ರದೇಶವಾದ್ರಿಂದ ಅಲ್ಲಿ ಗಸ್ತು ಪಡೆ ಕೂಡ ಇರುತ್ತೆ. ಗಸ್ತು ಪಡೆ ಮತ್ತು ಸೇನಾ ಕ್ಯಾಂಪ್ ಮೇಲೆ ಈಗ ಹಿಮಕುಸಿತ ಉಂಟಾಗಿದ್ದು ಹವಾಮಾನ ವೈಪರೀತ್ಯ ಇಲ್ಲೂ ಕೂಡ ಇದೆ. ಹಾಗೇನೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಯೋಧರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಹಾಗೇನೆ ಇದ್ರ ಜೊತೆಗೆ ಸೇನೆಗೆ ಒಂದು ಆದೇಶವನ್ನ ನೀಡಿದ್ದಾರೆ. ಆದೇಶ ತ್ವರಿತಗತಿಯಲ್ಲಿ ನೀವು ಕಾರ್ಯಾಚರಣೆಯನ್ನ ನಡೆಸಿ ಇನ್ನೂ ಹಲವು ಮಂದಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ ಅಂತ ಹೇಳಿ ಪ್ರಧಾನಿ ಮೋದಿ ಸೂಚನೆಯನ್ನ ನೀಡಿದ್ದಾರೆ. ರೂಪಾ, ಜೊತೆ ಏನಾದ್ರೂ ಈ ಹವಾಮಾನ ವೈಪರೀತ್ಯ ಏನಿದೆ ಅದು ಇನ್ನು ಎಷ್ಟು ದಿನ ಮುಂದುವರಿತೆ, ಅದ್ರ ಬಗ್ಗೆ ಏನಾದ್ರೂ ಹವಾಮಾನ ಇಲಾಖೆಯಿಂದ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ, ಹೇಗೆ? ಸದ್ಯ ಆ ರೀತಿ ಏನು ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಈಗ ಅಂತಲ್ಲ, ಯಾವಾಗ್ಲೂ ಕೂಡ ಹವಾಮಾನ ವೈಪರೀತ್ಯದಿಂದ ಈ ರೀತಿ ಹಿಮಕುಸಿತ ಉಂಟಾಗ್ತಾನೆ ಇರುತ್ತೆ. ನಿನ್ನೆ ಒಂದು ಆಗಿದ ಪ್ರಕಾರ ಅಂದ್ರೆ ಇನ್ನೂ ಕೂಡ ಹಿಮಕುಸಿತ ಪ್ರಮಾಣ ಅಷ್ಟೇ ರೀತಿಯಲ್ಲಿ ಇರೋದ್ರಿಂದ ಹೇಳಕ್ ಬರೋದಿಲ್ಲ. ಅಂದ್ರೆ ನಾಳೆ ಇದು ಮುಂದುವರಿಯುವ ಸಾಧ್ಯತೆ ಇದ್ರೂ ಇರ್ಬೋದು ಅಥವಾ ಅದರ ಪ್ರಮಾಣ ಕಡಿಮೆ ಆದ್ರೂ ಆಗ್ಬೋದು. ಇದ್ರ ಬಗ್ಗೆ ಹವಾಮಾನ ಇಲಾಖೆ ಯಾವುದೇ ರೀತಿಯಿಂದ ಒಂದು ಅಂಶವನ್ನ ಇನ್ನು ಹೇಳಿಲ್ಲ. ರೂಪ, ಹಾಗೇನೆ 2007ರಿಂದ 2012ರವರೆಗೂ ನಾವು ಇಲ್ಲಿ ಉಂಟಾದ ಹಿಮಪಾತವನ್ನು ಗಮನಿಸಿದಾಗ ಇಲ್ಲಿ 240ಕ್ಕೂ ಹೆಚ್ಚು ಜನ ಯೋಧರು ಸಾವನ್ನಪ್ಪಿರುವಂತಹ ಅಂಶ ಬೆಳಕಿಗೆ ಬಂದಿದೆ. ಅಂದ್ರೆ ಜಮ್ಮು ಕಾಶ್ಮೀರ ಒಂದು ಲೆಕ್ಕದಲ್ಲಿ ಗಡಿ ಪ್ರದೇಶದಲ್ಲಿ ಕೇವಲ ಉಗ್ರರ ಒಂದು ಬಾಂಬ್ ದಾಳಿಗೆ ಅಷ್ಟೇ ಅಲ್ಲದೆ ಗುಂಡಿನ ನಲುಗಿಗೆ ಅಷ್ಟೇ ಅಲ್ಲದೆ ಹಿಮಕುಸಿತದಿಂದಲೂ ಕೂಡ ಅಲ್ಲಿ ಯೋಧರು ಸಾವನ್ನಪ್ಪಿರೋದು ಅಂಶವೂ ಕೂಡ ತಿಳಿದು ಬಂದಿದೆ. ಓಕೆ, ಥ್ಯಾಂಕ್ ಯು ಜ್ಯೋತಿ.